ಚಂದ್ರಪ್ಪ ಸರ್ ಗ್ರಾಮ ಪಂಚಾಯತಿ ಸದಸ್ಯರು ಅಗಲಗುರ್ಕಿ ಗ್ರಾಮ ಪಂಚಾಯತಿ ಅವರನ್ನು ಸಹ ವೇದಿಕೆಗೆ ಜೋರಾದ ಚಪ್ಪಾಳೆಯ ಮುಖಾಂತರ ಜಗದೀಶ್ ಅಣ್ಣನವರಿಗೆ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಚಪ್ಪಾಳೆಯ ಮುಖಾಂತರ ತುಂಬ ಹೃದಯ ಸ್ವಾಗತವನ್ನು ಬಯಸಬೇಕಾಗಿ. ಎಂದಿನಂತೆ ಶ್ರೀರಾಂಪುರದ ಯುವಕರು, ವಿಶೇಷವಾಗಿ ಶಿವನಾಗು ಮತ್ತು ಅರವಿಂದ್ ರವರು ಪ್ರತಿ ವರ್ಷ ಮಾಡೋ ರೀತಿಯಲ್ಲೇ ಈ ವರ್ಷ ಸಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಶ್ರೀರಾಂಪುರದಲ್ಲಿ ಇಡೀ ಅಗಲಗುರ್ಕಿ ಪಂಚಾಯತಿಗೆ ಸಂಬಂಧಿಸಿದ ಹಾಗೆ ಮಾಡಿದ್ದಾರೆ. ಏನು ಅಂಗವಿಕಲರಿಗೆ ಸುಮಾರು 110 ಜನ ಅಂಗವಿಕಲರಿಗೆ ಫುಡ್ ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಊರಿನ ಎಲ್ಲ ಹಿರಿಯರಿಗೆ ಚಳಿ ಜಾಸ್ತಿ ಇರೋದ್ರಿಂದ ಒಂದೊಂದು ಬ್ಲ್ಯಾಂಕೆಟನ್ನು ಕೊಡುವಂಥ, ಕಂಬಳಿಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆಲ್ಲರಿಗೂ ಸ್ಕಾಲರ್ಶಿಪ್ ಕೊಟ್ಟು ಅವರನ್ನು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ತುಂಬ ಪುಣ್ಯದ ಕೆಲಸವನ್ನು ಈ ಯುವಕರು, ಯಾರು ನಮ್ಮ ಸ್ನೇಹಿತರು, ಒಂದು ಉದ್ಯಮಿಗಳು ಆದಂತಹ ಸೀನಣ್ಣನವರ ಒಂದು ಸಹಕಾರದಲ್ಲಿ ಈ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಮತ್ತು ಶ್ರೀರಾಂಪುರದ ಎಲ್ಲ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಈಗ ಶ್ರೀರಾಂಪುರಕ್ಕೂ ತಮಗೆ ಜನರ ಯಾವ ರೀತಿ ಸಹಕಾರ ಇದೆಯೋ ಈ ಜನರ ಕುರಿತು ಏನು ಹೇಳ್ತೀನಿ? ನಾನು ಜನರ ಕುರಿತು ಹೇಳ್ತಿದ್ದೀನಿ. ಏನೇ ಜೊತೆಗೆ ಬಂದು ನಾನು ಇಲ್ಲಿ ಮಾಡಿದ್ರು ಸಹ ನಾನು ಆಗ್ಲಿಂದ ಅದನ್ನೇ ಹೇಳಿದ್ದು. ನನ್ನ ಯುವ ಮಿತ್ರರಾದ ಅರವಿಂದ್ ಅವರು, ಶಿವನಾಗು ಅವರು ಮತ್ತು ಶಶಿ ಅವರು ಇವರೆಲ್ಲ ಸೇರಿ ನನ್ನ ಕರ್ಕೊಂಬಂದು ಇಲ್ಲಿ ಕೆಲಸ ಮಾಡಿಸಿದ್ದು. ಅದೇ ರೀತಿ ಈಗ ನಮ್ಮ ಸೀನಣ್ಣನ ಕರ್ಕೊಂಬಂದು ಕೆಲಸ ಮಾಡಿಸಿದ್ದಾರೆ. ಎಲ್ಲರೂ ಕೈ ಜೋಡಿಸಿ ಸಮಾಜ ಕಟ್ಟುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಹೋದರೆ ಒಂದು ಸಮಾಜ ನಿರ್ಮಾಣ ಆಗೋ ಕಡೆಗೆ ಮುಂದುವರಿತೀವಿ. ಇದೇ ರೀತಿ ಕೆಲಸಗಳು ಪ್ರತಿ ಹಳ್ಳಿಯಲ್ಲೂ ಆಗಬೇಕು. ಶ್ರೀರಾಂಪುರವನ್ನು ಎಲ್ಲ ಬೇರೆ ಹಳ್ಳಿಗಳು, ಬೇರೆ ನಗರಗಳು ಸ್ಫೂರ್ತಿಯಾಗಿ ತಗೊಂಡು ಈ ರೀತಿಯ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈ ರೀತಿ ಬೆಡ್ಶೀಟ್ ವಿತರಣೆ, ಸ್ಕಾಲರ್ಶಿಪ್ ವಿತರಣೆ ಮತ್ತೆ ದಿನಸಿ ಕಿಟ್ ವಿತರಣೆ ಆ ಜನರಲ್ಲಿ ಯಾವ ರೀತಿ ಒಂದು ಆತ್ಮಸ್ಥೈರ್ಯ ಒಂದು ತುಂಬುತ್ತೆ, ಅವ್ರಿಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಅಂತ ನೋಡಿ. ಒಂದು ಬೆಡ್ಶೀಟ್ ಕೊಟ್ಬಿಟ್ರೆ, ಒಂದು ದಿನಸಿ ಕಿಟ್ ಕೊಟ್ಬಿಟ್ರೆ ಯಾರ್ದೋ ಜೀವನ ಬದಲಾಗ್ಬಿಡಲ್ಲ. ಆದರೆ ಇಡೀ ಸಮಾಜ ನಮ್ಮ ಜೊತೆ ನಿಂತಿದೆ, ನಾವು ನಿಶ್ಶಕ್ತರು ಅಂತ ಗೊತ್ತಿದ್ದು ನಮ್ಮನ್ನು ಯಾರೂ ಮರ್ತೋಗಿಲ್ಲ, ನಮ್ಮನ್ನು ಸಮಾಜ ದೂರ ತಳ್ಳಿಲ್ಲ. ಸಮಾಜದ ಒಂದಷ್ಟು ಜನರಾದರೂ ಹೃದಯಪೂರ್ವಕವಾಗಿ ನಮ್ಮ ಜೊತೆ ನಿಂತ್ಕೊಳ್ಳೋ ಅಂತಹ ಸಾಂಕೇತಿಕವಾಗಿ ಈ ರೀತಿಯ ಕೆಲಸಗಳನ್ನ ಮಾಡಿದಾಗ ಅವರ ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ. ನನಗೆ ಗೊತ್ತಿರೋ ಹಂಗೆ ಮನುಷ್ಯನ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಬರಬೇಕು ಅಂತಂದರೆ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಅಂತ ಆತ್ಮವಿಶ್ವಾಸವನ್ನು ಬಡಿದೆಬ್ಬಿಸುವಂಥ ಕೆಲಸಗಳು ಈ ರೀತಿಯ ಕೆಲಸಗಳ ಮುಖಾಂತರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮುನಿವೀರಪ್ಪ ಬ್ಲೈಂಡ್ 50% ಬ್ಲೈಂಡ್ ಆಗಿರ್ತಾರೆ. ದಯವಿಟ್ಟು ಅವರು ವೇದಿಕೆ ತಗೊಳ್ಳಿಯವರು, ದಯವಿಟ್ಟು ನಾನು ಕರೆದಂಥ ಚಿಕ್ಕಣ್ಣಹಳ್ಳಿ, ಚಿಕ್ಕನಹಳ್ಳಿ ನೀವು ಕೂತಿರೋ ಕಡೆನೇ ಬಂದು ದಯವಿಟ್ಟು ನಿಮಗೆ ಈ ಕಿಟ್ಟನ್ನು ವಿತರಣೆ ಮಾಡ್ತೀವಿ. ನಿಮಗೆ ತೊಂದರೆ ಕೊಡ್ಲಿಕ್ಕೆ ದಯವಿಟ್ಟು ಯಾರೆಲ್ಲ ಮನರಂಜನೆಗಾಗಿ ಕಾಯ್ತಾ ಇದ್ದೀರಾ, ಊರಿನ ಸಮಸ್ತ ಗ್ರಾಮಸ್ಥರಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಇದು ಎಲ್ಲ ಕಡೆನೂ ಕರ್ನಾಟಕ ರಾಜ್ಯಕ್ಕೆ ಆಗಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡಿದ್ರೆ ಈ ಸಾಮಾಜಿಕ ಪ್ರಗತಿಗಳು ಆಟೋಮೆಟಿಕ್ ಹೋಗ್ತವೆ. ಕರ್ನಾಟಕ ರಾಜ್ಯನೇ ಬಂದು ನಮ್ಮ ಜೊತೆಯಲ್ಲಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನಾವೇ ಯುವಶಕ್ತಿ ಹಳ್ಳಿಗಳಿರ್ತಕ್ಕಂಥ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಕಾರ್ಯವನ್ನು ಮುಂದುವರಿಸಿ ಖಂಡಿತವಾಗಲೂ ಅದು ಬಗೆಯಿರುತ್ತೆ ಅಂತೇಳಿ ಹೇಳೋದಕ್ಕೆ ನನಗೆ ವಿಶ್ವಾಸ ಇದೆ.